ಕೇಳ್ತೀರಾ ಬೆಳಿಗ್ಗೆ ಎಲ್ಲಿ ಹೋಗ್ತೇನೆ ಅಂತ ಗಾಡಿ ತಗೊಂಡು. ಏನಿಲ್ಲ, ಆಲ್ಮೋಸ್ಟ್ ನಮ್ಮ ಗಾಡಿ 1200 ಕಿಲೋಮೀಟರ್ಸ್ ಗಾಡಿ ಓಡಿದೆ. ಸೊ ಒಂದು ಫಸ್ಟ್ ಸರ್ವಿಸ್ ಮಾಡ್ಸೋಣ ಅಂತ ಹೋಗ್ತಾ ಇದ್ದೀವಿ. ಇವಾಗ ಟೈಮ್ ಬಂದು 10:45 ಆಗಿದೆ. ಹೋಗ್ಬಿಟ್ಟು ಬೇಗ ಗಾಡಿ ಕೊಟ್ಬಿಟ್ಟು ಎಷ್ಟೊತ್ತಿಗೆ ಕೊಡ್ತಾರೆ ಅಂತ ಕೇಳ್ಕೊಳ್ಳೋಣ. ಸೊ ಇದು ಆದರೆ ಬೇಗ ಮಾಡ್ಕೊಡ್ತೀನಿ ಅಂದರೆ ನಾನು ಅಲ್ಲೇ ಇರ್ತೀನಿ, ಇಲ್ಲಾಂದರೆ ನಾನು ರಿಟರ್ನ್ ಮನೆಗೆ ಬಂದು ಕೆಲಸ ಇರುತ್ತಲ್ಲ ಕೆಲಸ ಮಾಡಬೇಕು. ಸೊ ಈವ್ನಿಂಗ್ ಸಂಜೆ ಹೋಗ್ಬಿಟ್ಟು ಇಸ್ಕೊಂಡ್ಬಂದರೆ ಆಯಿತು. ಸೊ ಇವಾಗ ಏನಂದರೆ ಗಾಡಿ ಸರ್ವಿಸ್ ಮುಗಿಸ್ಕೊಂಡು ಗಾಡಿನ ಹೊರಗೆ ತೊಗೊಂಡು ಈಗ ವಾಷಿಂಗ್ ಹೋಗ್ತಾ ಇದ್ದೀನಿ. ಸೊ ಏನಂದರೆ ಇವರು ವಾಷಿಂಗ್ ಬೇರೆ ಕಡೆ ಸ್ವಲ್ಪ ಬೇರೆ ಕಡೆಗೆ ಲಿಂಕ್ ಮಾಡ್ಕೊಂಡಿದ್ದಾರೆ. ಐ ಮೀನ್ ಬೇರೆ ವಾಷಿಂಗ್ ಸೆಂಟರ್ಸ್ ಜೊತೆ ಕೊಲ್ಯಾಬ್ ಮಾಡಿಕೊಂಡು ಸೊ ಸರ್ವಿಸ್ ಮಾಡಿಸ್ತಿದ್ದಾರೆ. ಸೊ ಆ ಜಾಗಕ್ಕೆ ಹೋಗ್ತಾ ಇದ್ದೀನಿ, ಆಲ್ರೆಡಿ ಹೇಳಿದ್ದಾರೆ. ಸೊ ಅದೇ ಸರ್ವಿಸಲ್ಲಿ ಫಸ್ಟ್ ಜನರಲ್ ಸರ್ವಿಸಲ್ಲಿ ಏನು ಮಾಡಿದ್ರು ಅಂತ ನಾನು ಹೇಳ್ತೀನಿ. ನನಗೆ ಟೋಟಲ್ ಕಾಸ್ಟಿಂಗ್ ಎಷ್ಟಾಯಿತು, ಇವಾಗ ಫಸ್ಟ್ ಸರ್ವಿಸದ ಪ್ರೈಸ್ ಎಷ್ಟಾಯಿತು, ಸೊ ಏನೇನು ಮಾಡಿದ್ರು ಅಂತ ಹೇಳ್ತೀನಿ. ಸಿಗೋಣ. ಬಂದ್ವಿ, ಸರ್ವಿಸ್ ಸ್ಟೇಷನ್ಗೆ ಬಂದ್ವಿ, ಆಮೇಲೆ ಒಳಗಡೆ ಸಿಗೋಣ. ಸೊ ಇವಾಗ ಸರ್ವಿಸ್ ಮುಗಿಸ್ಕೊಂಡು ಬಂದಿದ್ದೀವಿ. ಫಸ್ಟ್ ಸರ್ವಿಸಲ್ಲಿ ಏನು ಅಂದಿದ್ದಾರೆ ಸೊ ಅದೇ ದಿಸ್ ಈಸ್ ನಥಿಂಗ್ ಬಟ್ ಅ ಜನರಲ್ ಚೆಕಪ್ ಅಂತ. ಬರೀ ಚೆಕಪ್ ಮಾಡೋದಷ್ಟೇ. ಏನೇನಂದರೆ ಫಸ್ಟ್ ಒಂದು ಅವರು ಹೇರ್ ಫಿಲ್ಟರನ್ನು ನೋಡಿದ್ರು, ಹೇರ್ ಫಿಲ್ಟರ್ ಕ್ಲೀನಿಂಗ್ ಮಾಡಿದ್ರು. ಅದಾದಮೇಲೆ ಕೂಲೆಂಟ್ ಟಾಪಪ್ ಮಾಡಿದ್ರು. ಕೂಲೆಂಟ್ ಸ್ವಲ್ಪ ಕಮ್ಮಿ ಆಗಿತ್ತು, ಸೊ ಅದಕ್ಕೆ ಕೂಲೆಂಟ್ ಟಾಪಪ್ ಮಾಡಿದ್ರು ಅದು. ಮತ್ತು ಅದೇ ಇನ್ನು ನೆಕ್ಸ್ಟ್ 5000 ಕಿಲೋಮೀಟ್ರಿಗೆ ಮ್ಯಾಕ್ಸ್ ಇದು ಡೆಫ್ ಆಯಿಲ್ ಹಾಕ್ಸ್ಬೇಕು. ಸೊ ಅದು ಫ್ಯೂಲ್ ಟ್ಯಾಂಕ್ ಹತ್ರ ಒಂದು ಜಾಗ ಇದೆ, ಸೊ ಒಂದು ಸ್ಲಾಟ್ ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ನಾವು ಮಿನಿಮಮ್ 6 to 10 ಲೀಟರ್ಸ್ ಗಂಟ ಡೆಫ್ ಆಯಿಲ್ ಹಾಕ್ಬೇಕಂತೆ. ಸೊ ಅದಿಲ್ಲ ಅಂದರೆ ಸ್ಟಾರ್ಟ್ ಆಗಲ್ಲ ಅಂದರು, ಗಾಡಿ ಸ್ಟಾರ್ಟ್ ಆಗಲ್ಲ ಅಂತ. ಸೊ ಅದು ಇವಾಗಲೇ ಬೇಡ, 5000 ಕಿಲೋಮೀಟರ್ಗೆ ಹಾಕ್ಸಿದ್ರೆ ಸಾಕು ಅಂದರು. ಓಕೆ, ಅದು ಒಂದು. ಅದು ಬಿಟ್ಟರೆ ನಮಗೆ ಸೆಕೆಂಡ್ ಸರ್ವಿಸ್ ಇರೋದು 10,000 ಕಿಲೋಮೀಟರ್ಸ್ಗೆ. ಸೊ 10,000 ಕಿಲೋಮೀಟರ್ಸ್ಗೆ ಅದು ಬಿಟ್ಟರೆ 20,000 ಕಿಲೋಮೀಟರ್ಸ್. ಈ 3 ಸರ್ವಿಸ್ನ 3 years ಒಳಗಡೆ ಮಾಡ್ಕೋಬೇಕು. ಸೊ ಇದು ಅವ್ರದ್ದು ರೂಲ್. ಸೊ ಇವಾಗ ಬಿಲ್ ಅಮೌಂಟ್ ನನಗೆ ಎಷ್ಟಾಗಿದೆ, ಫಸ್ಟ್ ಸರ್ವಿಸಿಗೆ ಎಷ್ಟು ಕಾಸ್ಟ್ ಆಗಿದೆ ಅಂದರೆ, ಅದೇ ಜನರಲ್ ಚೆಕಪ್ಗೆ ಎಷ್ಟಾಗಿರ್ಬೋದು ಹೇಳಿ. ಒಂದು ಓನ್ಲಿ
ಸೊ ಇದೊಂದು ಕೂಲೆಂಟ್ನ ಹಾಕಿದ್ದಾರೆ, ಈ ಕೂಲೆಂಟ್ನ ಹಾಕಿದ್ದಾರೆ. ಇದು ಕೂಲೆಂಟ್ ಒಂದು ಸ್ವಲ್ಪ ಹಾಕಿದ್ದಾರೆ, ಇದು 1 ಲೀಟರ್ ಕೂಲೆಂಟ್. ಸೊ ಇದ್ರಲ್ಲೊಂದು ಒಂದು 300 ml 400 ml ಅಷ್ಟೇ ಹಾಕಿರೋದು ಅವರು. ಇನ್ನೂ ಇದೆ, ಅರ್ಧ ಹಂಗೆ ಇದೆ. ಸೊ ಯೂಸ್ ಆಗುತ್ತೆ, ಯಾವಾಗ ಬೇಕಾದ್ರೂ ನಮಗೆ ಯೂಸ್ ಮಾಡ್ಕೋಬೋದು. ಸೊ ನಮ್ಮದು ಈ ಫಸ್ಟ್ ಸರ್ವಿಸ್ದು ಟೋಟಲ್ ಬಿಲ್ ಬಂದಿದ್ದು ಇದರಲ್ಲಿ ಬರೀ ಕೂಲೆಂಟ್ ಮಾತ್ರ ಪ್ರೈಸ್ ಹಾಕಿದ್ದಾರೆ. ಅದು ಬಿಟ್ಟರೆ ಬೇರೆ ಎಲ್ಲ ಯಾವುದೂ ಇಲ್ಲ, ಬೇರೆ ಎಲ್ಲ ಫ್ರೀ, ಲೇಬರ್ ಕಾಸ್ಟ್ ಫ್ರೀ. ಸೊ ಅಷ್ಟೇ. ಅದಾದಮೇಲೆ ಇವರು ಅದೇ ಏನು ಮಾಡ್ತಾರೆ, ಎಲ್ಲ ಲೈಟ್ಸ್ ಎಲ್ಲ ವರ್ಕಿಂಗ್ ಇದೆಯಾ, ಐ ಮೀನ್ ಎಲ್ಲ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ಐ ಮೀನ್ ಇಂಡಿಕೇಟರ್ಸ್ ವರ್ಕಿಂಗ್ ಇದೆಯಾ, ಲೈಟ್ಸ್ ಅದು ಇದು. ಸೊ ಆ ಥರ ಚಿಕ್ಕ ಇದನ್ನು ನೋಡ್ತಾರೆ, ಒಂದು ಜನರಲ್ ಚೆಕಪ್ ಮಾಡ್ತಾರೆ ಅಷ್ಟೇ. ಅದರ ಜೊತೆಗೆ ವಾಟರ್ ವಾಶ್ ಅದೊಂದು ಫ್ರೀ ಇರುತ್ತೆ. ಇವ್ರದಲ್ಲಿ ವಾಟರ್ ವಾಶ್ ಹೆಂಗಂದ್ರೆ ಅಲ್ಲಿ ಶೋರೂಮಲ್ಲಿ ವಾಟರ್ ವಾಶ್ ಇಲ್ಲ. ಸೊ ಅದಕ್ಕೆ ಬೇರೆ ಸರ್ವಿಸ್ ಸೆಂಟರ್ ತೊಗೊಂಡು ಹೋಗ್ಬೇಕು. ಸೊ ಅದು ಅವರೇ ಪೇ ಮಾಡ್ಕೊಳ್ತಾರೆ. ಸೊ ಅದು ಅವ್ರ ಹೆಡ್ಡೇಕ್. ಸೊ ಅದೇ ಇವಾಗ ನಾನು ಮಾಡಿಸಿರೋದು ಇಂಡಿಯನ್ ಗ್ಯಾರೇಜ್ ಪೊನ್ನಂಪೇಟ್, ನಮ್ಮ ಊರಲ್ಲೇ ಮಾಡಿಸಿದ್ದು, ನಿಯರ್ ಬೈ ಹತ್ರ ಇದೆ ಅಂತ. ಸೊ ಸುಮ್ಮನೆ ಯಾಕೆ ಈ ಜನರಲ್ ಚೆಕಪ್ಗೆ ಯಾಕೆ ಸುಮ್ಮನೆ ಹೊರಗಡೆ ಹೋಗೋಣ ಅಂತ ಸೊ ಇಲ್ಲೇ ನಮ್ಮ ಊರಲ್ಲೇ ಮಾಡಿಸ್ದೆ. ಟೋಟಲ್ ನನಗೆ ಇದೊಂದು 45 ಮಿನಿಟ್ಸ್ ಅಲ್ಲಿ ಮಾಡಿಕೊಟ್ರು ಗಾಡಿನ ಅಷ್ಟೇ, ಜಾಸ್ತಿ ತಗೊಳ್ಳಲ್ಲ. 45 ಮಿನಿಟ್ಸಲ್ಲಿ ಟಕ್ ಅಂತ ಎಲ್ಲ ಕೆಲಸ ಮಾಡಿಬಿಟ್ಟು ಕೊಟ್ಟರು. ಓಕೆ, ಇನ್ನು ಸಿಗೋಣ. ಅಂಟಿಲ್ ದೆನ್ ಬಾಯ್.